ಇವತ್ತು ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟವನ್ನ ಮಾಡಿದರು. ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಆ ಹೋರಾಟದ ಮಧ್ಯೆ ಡಿಕೆಶಿ ಫ್ಯಾನ್ಸ್ ಅಬ್ಬರಿಸಿದರು. ರಾಮ್ಜಿ ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. RSS ಅವರ ಹುನ್ನಾರ. ಮನ್ರೇಗಾ ಮರುಜಾರಿಗಾಗಿ ಕಾಂಗ್ರೆಸ್ ದಂಗಲ್. ಡಿಕೆಶಿಗೆ ಪೇಟ ಕಟ್ಟಿ ಪಟ್ಟ ಬಿಡುವ ಸುಳಿವು ಕೊಟ್ರ ಸಿದ್ದು. ವಿಬಿಜಿ ರಾಮ್ಜಿ ಯೋಜನೆ ಕಾಯ್ದೆ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಇದೇ ವೇಳೆ ಸಿಎಂ ಡಿಸಿಎಂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆ ಮಾಡಿದ್ದು RSS. ರಾಮ್ಜಿ ಅದರ ಪ್ರಕಾರ ಹಕ್ಕಲ್ಲ, ಅದು ನಮ್ಮ ಹಕ್ಕಲ್ಲ. ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS ನವರ ಹುನ್ನಾರ. ಗಾಂಧೀಜಿಯನ್ನ ಕೊಲ್ಲುತ್ತಿರೋದು ಬಿಜೆಪಿ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ NDA ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಡಿಕೆಶಿ ಘೋಷಣೆಗೆ ಸಿಎಂ ಸಿಡಿಮಿಡಿ. ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ಬರ್ತಿದ್ದಂತೆ ಡಿಕೆ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರು ಡಿಕೆ ಎಂದು ಘೋಷಣೆ ಕೂಗಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತಂಕಿದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರ ನಂಗೆ ಗೊತ್ತು. ಸುಮ್ಮನೆ ಇರಿ, ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೈಲೆಂಟ್ ಆಗಿ ಕೇಳಿ. ಓಕೆ, ಸೈಲೆಂಟ್ ಆಗಿ ಮುಖ್ಯಮಂತ್ರಿಗಳು ಮಾತಾಡ ಕೇಳಿ. ಸುಮ್ಮನೆ ಸಾಕು. ಡಿಕೆಶಿಗೆ ಪೇಟ ಸುತ್ತಿದ ಸಿದ್ದರಾಮಯ್ಯ. ಡಿಕೆಶಿಗೆ ಸುರ್ಜೇವಾಲಾ ಕಟ್ಟಿದ ಟವೆಲ್ ಲೂಸ್ ಆಗಿತ್ತು. ಆದ್ರೆ ಸಿದ್ದರಾಮಯ್ಯ ತಾವೇ ಡಿಕೆ ಶಿವಕುಮಾರ್ ತಲೆಗೆ ಟವೆಲ್ ಕಟ್ಟಿದ್ದಾರೆ. ಇದನ್ನ ಕಂಡವರು ಇದು ಅಧಿಕಾರದ ಹಸ್ತಾಂತರದ ಮುನ್ಸೂಚನೆಯ ಎಂದು ಚರ್ಚೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟವನ್ನ ಮಾಡಿದರು. ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಆ ಹೋರಾಟದ ಮಧ್ಯೆ ಡಿಕೆಶಿ ಫ್ಯಾನ್ಸ್ ಅಬ್ಬರಿಸಿದರು. ರಾಮ್ಜಿ ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. RSS ಅವರ ಹುನ್ನಾರ. ಮನ್ರೇಗಾ ಮರುಜಾರಿಗಾಗಿ ಕಾಂಗ್ರೆಸ್ ದಂಗಲ್. ಡಿಕೆಶಿಗೆ ಪೇಟ ಕಟ್ಟಿ ಪಟ್ಟ ಬಿಡುವ ಸುಳಿವು ಕೊಟ್ರ ಸಿದ್ದು. ವಿಬಿಜಿ ರಾಮ್ಜಿ ಯೋಜನೆ ಕಾಯ್ದೆ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಇದೇ ವೇಳೆ ಸಿಎಂ ಡಿಸಿಎಂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆ ಮಾಡಿದ್ದು RSS. ರಾಮ್ಜಿ ಅದರ ಪ್ರಕಾರ ಹಕ್ಕಲ್ಲ, ಅದು ನಮ್ಮ ಹಕ್ಕಲ್ಲ. ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS ನವರ ಹುನ್ನಾರ. ಗಾಂಧೀಜಿಯನ್ನ ಕೊಲ್ಲುತ್ತಿರೋದು ಬಿಜೆಪಿ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ NDA ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಡಿಕೆಶಿ ಘೋಷಣೆಗೆ ಸಿಎಂ ಸಿಡಿಮಿಡಿ. ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ಬರ್ತಿದ್ದಂತೆ ಡಿಕೆ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರು ಡಿಕೆ ಎಂದು ಘೋಷಣೆ ಕೂಗಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ.
ಯಾರು ಅವರು? ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತನಕ ಇದರಲ್ಲಿ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು. ಸುಮ್ಮನೆ ಇರಿ, ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೈಲೆಂಟ್ ಆಗಿ ಕೇಳಿ. ಓಕೆ, ಸೈಲೆಂಟ್ ಆಗಿ ಮುಖ್ಯಮಂತ್ರಿಗಳು ಭಾಷಣ ಕೇಳಿ. ಸುಮ್ಮನೆ ಸಾಕು. ಡಿಕೆಶಿಗೆ ಪೇಟ ಸುತ್ತಿದ ಸಿದ್ದರಾಮಯ್ಯ. ಡಿಕೆಶಿಗೆ ಸುರ್ಜೇವಾಲ ಕಟ್ಟಿದ ಟವೆಲ್ ಲೂಸ್ ಆಗಿತ್ತು. ಆದ್ರೆ ಸಿದ್ದರಾಮಯ್ಯ ತಾವೇ ಡಿಕೆ ಶಿವಕುಮಾರ್ ತಲೆಗೆ ಟವೆಲ್ ಕಟ್ಟಿದ್ದಾರೆ. ಇದನ್ನ ಕಂಡವರು ಇದು ಅಧಿಕಾರದ ಹಸ್ತಾಂತರದ ಮುನ್ಸೂಚನೆಯ ಎಂದು ಚರ್ಚೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟವನ್ನ ಮಾಡಿದರು. ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಆ ಹೋರಾಟದ ಮಧ್ಯೆ ಡಿಕೆಶಿ ಫ್ಯಾನ್ಸ್ ಅಬ್ಬರಿಸಿದರು. ಜಿ ರಾಮ್ಜಿ ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. RSS ನವರ ಹುನ್ನಾರ. ಮನ್ರೇಗಾ ಮರುಜಾರಿಗಾಗಿ ಕಾಂಗ್ರೆಸ್ ದಂಗಲ್. ಡಿಕೆಶಿಗೆ ಪೇಟ ಕಟ್ಟಿ ಪಟ್ಟ ಬಿಡುವ ಸುಳಿವು ಕೊಟ್ರ ಸಿದ್ದು. ವಿಬಿಜಿ ರಾಜಜಿ ಯೋಜನೆ ಕಾಯ್ದೆ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಇದೇ ವೇಳೆ ಸಿಎಂ ಡಿಸಿಎಂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನ್ರೇಗಾ ಹೆಸರು ಬದಲಾವಣೆ ಮಾಡಿದ್ದು RSS. ಜಿ ರಾಮ್ಜಿ ಅದರ ಪ್ರಕಾರ ಹಕ್ಕಲ್ಲ, ಅದು ನಮ್ಮ ಹಕ್ಕಲ್ಲ. ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS ನವರ ಹುನ್ನಾರ. ಗಾಂಧೀಜಿಯನ್ನ ಕೊಲ್ಲುತ್ತಿರೋದು ಬಿಜೆಪಿ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದುದಲ್ಲ, ನೀವೆಲ್ಲ ಬಿಜೆಪಿಯವರು ಸೇರಿ NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಡಿಕೆಶಿ ಘೋಷಣೆಗೆ ಸಿಎಂ ಸಿಡಿಮಿಡಿ. ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ಬರ್ತಿದ್ದಂತೆ ಡಿಕೆ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರು ಡಿಕೆ ಎಂದು ಘೋಷಣೆ ಕೂಗಿದ್ದಕ್ಕೆ ಫುಲ್ ಗರಂ ಆಗಿದ್ದಾರೆ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತನಕ ಇದರಲ್ಲಿ ಹಂಗಿರಿ. ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು. ಸುಮ್ಮನೆ ಇರಿ, ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೈಲೆಂಟ್ ಆಗಿ ಕೇಳಿ. ಓಕೆ, ಸೈಲೆಂಟ್ ಆಗಿ ಮುಖ್ಯಮಂತ್ರಿಗಳು ಭಾಷಣ ಕೇಳಿ. ಸುಮ್ಮನೆ ಸಾಕು. ಡಿಕೆಶಿಗೆ ಪೇಟ ಸುತ್ತಿದ ಸಿದ್ದರಾಮಯ್ಯ. ಡಿಕೆಶಿಗೆ ಸುರ್ಜೇವಾಲ ಕಟ್ಟಿದ ಟವೆಲ್ ಲೂಸ್ ಆಗಿತ್ತು. ಆದ್ರೆ ಸಿದ್ದರಾಮಯ್ಯ ತಾವೇ ಡಿಕೆ ಶಿವಕುಮಾರ್ ತಲೆಗೆ ಟವೆಲ್ ಕಟ್ಟಿದ್ದಾರೆ. ಇದನ್ನ ಕಂಡವರು ಇದು ಅಧಿಕಾರದ ಹಸ್ತಾಂತರದ ಮುನ್ಸೂಚನೆಯ ಎಂದು ಚರ್ಚೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.